ನಮಸ್ಕಾರ ವೀಕ್ಷಕರೇ. ಬಹಳಷ್ಟು ಜನ ರೊಟ್ಟಿ ಒರಟು ಅಗಿಯಲು ಕಷ್ಟ ಅಂತ ದೂರ್ತಾರೆ. ಆದರೆ ಹತ್ತಿಯಂತಹ ಮೃದುವಾದ ರೊಟ್ಟಿ ತಯಾರಿಸುವ ವಿಧಾನ ಇಲ್ಲಿದೆ. 1 ಕಪ್ ರೊಟ್ಟಿ ಹಿಟ್ಟು ಹಾಗೂ 1 ಕಪ್ ನೀರು ಸಮಾನವಾದ ಅಳತೆಯಲ್ಲಿ ಬಳಸಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲು ಇಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಗಾಣದ ಕೊಬ್ಬರಿ ಎಣ್ಣೆ ಹಾಗೂ 1 ಚಮಚ ಅಕ್ಕಿ ಹಿಟ್ಟನ್ನು ಕಲಸಿ ಕುದಿಸಿ. ನೀರು ಕುದಿಯಲು ಶುರುವಾದಾಗ ಅದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕಲಸಿ. ಹಿಟ್ಟನ್ನು ಕಲಸಲು ನಾನು ಪೊಟ್ಯಾಟೊ ಮ್ಯಾಷರ್ ಬಳಸಿದ್ದೇನೆ. ಇದರಿಂದ ಹಿಟ್ಟು ಗಂಟಾಗುವುದಿಲ್ಲ, ಹದವಾಗಿ ಕಲಸಿಕೊಳ್ಳುತ್ತದೆ. ತಕ್ಷಣ ಒಲೆಯಿಂದ ಇಳಿಸಿ ಇದನ್ನು ಸ್ವಲ್ಪ ಹೊತ್ತು ಗಾಳಿ ಆಡದಂತೆ ಮುಚ್ಚಿಡಿ. ಹಬೆಯಿಂದ ಹಿಟ್ಟು ಮೆದುವಾಗುತ್ತದೆ. ಸ್ವಲ್ಪ ಆರಿದ ನಂತರ ಈ ಹಿಟ್ಟನ್ನು ನಾದಿಕೊಂಡು ಕಿತ್ತಳೆ ಗಾತ್ರದ ಉಂಡೆ ಮಾಡಿಕೊಳ್ಳಿ. ಮಣೆಯ ಮೇಲೆ ಒಣಗಿದ ಅಕ್ಕಿ ಹಿಟ್ಟನ್ನು ಹರಡಿ ರೊಟ್ಟಿಯನ್ನು ಲಟ್ಟಿಸಿಕೊಳ್ಳಬಹುದು. ಮುಂಚಿತವಾಗಿ ಕಾದ ತವಕ್ಕೆ ರೊಟ್ಟಿಯನ್ನು ಹಾಕಿ ಹದವಾಗಿ ಬೇಯಿಸಿ. ರೊಟ್ಟಿ ಪೂರಿಯಂತೆ ಉಬ್ಬಿ ಬರುವುದು ಹಾಗೂ ಆರಿದ ಮೇಲೂ ಸಹ ಹತ್ತಿಯಂತೆ ಮೃದುವಾಗಿರುವುದರಿಂದ ಮಕ್ಕಳು ಇದನ್ನು ಹೆಚ್ಚು ಇಷ್ಟಪಟ್ಟು ತಿನ್ನುತ್ತಾರೆ. ಈ ರೊಟ್ಟಿ ಚಟ್ನಿ, ಗೊಜ್ಜು ಅಥವಾ ಪಲ್ಯದೊಡನೆ ಸವಿಯಬಹುದು. ನನ್ನ ಇನ್ನೊಂದು ವಿಡಿಯೋದಲ್ಲಿರುವ ಮೊಸರಿನ ಬೆಂಡಕಾಯಿ ರೆಸಿಪಿ ಜೊತೆ ಈ ರೊಟ್ಟಿಯನ್ನು ಮಾಡಿ ತಿಂದು ಕಮೆಂಟ್ ಮಾಡಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿ ತಿಂದು ಆರೋಗ್ಯವಾಗಿರಿ.